ಬಿಜೆಪಿ ಅಧ್ಯಕ್ಷ ಅಖಾಡಕ್ಕೆ ಧುಮುಕ್ತಾರಾ ಯತ್ನಾಳ್ ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಬಿಜೆಪಿ ಅಧ್ಯಕ್ಷ ಅಖಾಡಕ್ಕೆ ಧುಮುಕ್ತಾರಾ ಯತ್ನಾಳ್ ಎನ್ನುವ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಯತ್ನಾಳ್ ಸ್ಪರ್ಧೆ ಬಗ್ಗೆ ಇಂದೇ ಭಿನ್ನರ ಬಣದ ನಿರ್ಧಾರವಾಗುತ್ತೆ. ಬೆಂಗಳೂರಿನಲ್ಲಿ ಮಹತ್ವದ ಸಭೆಯನ್ನ ಕರೆದಿದ್ದಾರೆ. ಯತ್ನಾಳ್ ಟೀಮ್ ಈಗಾಗಲೇ ಸಾಕಷ್ಟು ನಾಯಕರು ಭಾಗಿಯಾಗಲಿದ್ದಾರೆ. ಯಾರನ್ನ ನಿಲ್ಲಿಸಬೇಕು ಅಂತ ಸಭೆಯಲ್ಲಿ ಚರ್ಚಿಸಿ ತೀರ್ಮಾನವನ್ನ ಕೈಗೊಳ್ಳಲಾಗುತ್ತೆ. ಬಿಜೆಪಿ ಅಧ್ಯಕ್ಷ ಅಖಾಡಕ್ಕೆ ಯತ್ನಾಳ್ ರವರು ನಿಲ್ತಾರಾ ಎನ್ನುವ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಯತ್ನಾಳ್ ಸ್ಪರ್ಧೆ ಬಗ್ಗೆ ಹಿಂದೆ ಭಿನ್ನರ ಬಣದ ನಿರ್ಧಾರವನ್ನ ಕೈಗೊಳ್ಳಲಿದ್ದಾರೆ. ಬೆಂಗಳೂರಿನಲ್ಲಿ ಮಹತ್ವದ ಸಭೆಯನ್ನ ಕರೆದಿದ್ದಾರೆ ಯತ್ನಾಳ್ ಟೀಮ್. ಆ ಟೀಮ್ನಲ್ಲಿ ಹಲವಾರು ವಿಚಾರಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ. ಯಾರನ್ನ ನಿಲ್ಲಿಸಬೇಕು ರಾಜ್ಯಾಧ್ಯಕ್ಷರ ಚುನಾವಣೆಗೆ ಎನ್ನುವ ಮಾತುಕತೆಯನ್ನ ಕೂಡ ನಡೆಸಲಾಗುತ್ತೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಬಿಜೆಪಿಯಲ್ಲಿ ಬಣಬಡಿದಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ನಾಯಕರು ಈಗಾಗಲೇ ರಾಜ್ಯಕ್ಕೆ ಭೇಟಿಯನ್ನ ಕೂಡ ನೀಡಿದ್ರು. ಈ ಹಿಂದೆ ನಾನೇ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ತೀನಿ ಎಂದು ಯತ್ನಾಳ್ ರವರು ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ತಟಸ್ಥ ಬಣ ಸೆಳೆಯಲು ಯತ್ನಾಳ್ ಟೀಮ್ ಪ್ಲಾನ್ ಚೇಂಜ್ ಮಾಡುವ ಸಾಧ್ಯತೆ ಕೂಡ ಇದೆ. ಯತ್ನಾಳ್ ಬದಲು ಬೇರೊಬ್ಬರನ್ನ ಕಣಕ್ಕಿಳಿಸಲು ರೆಬಲ್ಸ್ ನಾಯಕರು ಇದೀಗ ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಶ್ರೀರಾಮುಲು ಸುಧಾಕರ್ ಬೆಂಬಲದಿಂದ ಭಿನ್ನರಿಗೆ ಮತ್ತಷ್ಟು ಬಲ ಬಂದಂತಾಗಿದೆ. ಯತ್ನಾಳ್ ಟೀಮ್ಗೆ ತಿರುಗೇಟು ಕೊಡಲು ಬಿವೈ ವಿಜಯೇಂದ್ರ ಬಣದಿಂದಲೂ ಕೂಡ ತಂತ್ರವನ್ನ ರೂಪಿಸಲಿದ್ದಾರೆ. ಈ ಹಿಂದೆ ನಾನೇ ಅಧ್ಯಕ್ಷ ಸ್ಥಾನಕ್ಕೆ ನಿಲ್ತೀನಿ ಅಂತ ಯತ್ನಾಳ್ ರವರು ಕೂಡ ಒಂದು ಹೇಳಿಕೆಯನ್ನ ಕೂಡ ನೀಡಿದ್ರು. ತಟಸ್ಥ ಬಣವನ್ನ ಸೆಳೆಯಲು ಯತ್ನಾಳ್ ಟೀಮ್ ಈಗಾಗಲೇ ಪ್ಲಾನ್ ಅನ್ನ ಚೇಂಜ್ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಯತ್ನಾಳ್ ಬದಲು ಬೇರೊಬ್ಬರನ್ನ ಕಣಗಿಳಿಸಲು ರೆಬಲ್ಸ್ ನಾಯಕರು ಈಗಾಗಲೇ ಚಿಂತನೆಯನ್ನ ನಡೆಸಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಬಿಜೆಪಿ ಬಣಬಡಿದಾಟದ ಮಧ್ಯೆ ಈಗಾಗಲೇ ಬಿವೈ ವಿಜಯೇಂದ್ರ ಅವರಿಗೆ ಸಾಕಷ್ಟು ವಿರೋಧಿಗಳು ಸೃಷ್ಟಿಯಾಗ್ತಾ ಇದ್ದಾರೆ. ಇದೇ ವಿಚಾರವನ್ನ ಇದು ಏನು ರೆಬಲ್ಸ್ ಟೀಮ್ ಇದೆ ಅದು ಬಿಜೆಪಿಗೆ ಅಸ್ತ್ರ ಆಗುತ್ತಾ, ಆ ಟೀಮ್ಗೆ ಅಸ್ತ್ರ ಆಗುತ್ತಾ ಎನ್ನುವ ಪ್ರಶ್ನೆ ಕೂಡ ಇದೀಗ ಎದುರಾಗ್ತಾ ಇದೆ. ಈ ಹಿಂದೆ ಯತ್ನಾಳ್ ರವರು ನಾನೇ ಚುನಾವಣೆಗೆ ಸ್ಪರ್ಧೆಯನ್ನ ಮಾಡ್ತೇನೆ ಎಂಬ ಹೇಳಿಕೆಯನ್ನ ಕೂಡ ನೀಡಿದ್ರು. ಇದೀಗ ಸುಧಾಕರ್ ಹಾಗೂ ಶ್ರೀರಾಮುಲು ರವರನ್ನ ಸೆಳೆಯುವ ಯತ್ನವನ್ನ ಕೂಡ ಮಾಡ್ತಾ ಇದ್ದಾರಾ ಯತ್ನಾಳ್ ರವರು ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಒಂದು ಮೀಟಿಂಗ್ ಅನ್ನ ಕೂಡ ನಡೆಸ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿವೇಕ್. ವಿವೇಕ್, ಇದೀಗ ಬಿಜೆಪಿ ಅಧ್ಯಕ್ಷ ಅಖಾಡಕ್ಕೆ ಧುಮುಕ್ತಾರಾ ಯತ್ನಾಳ್ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಈ ಕುರಿತು ಏನೆಲ್ಲ ಅಪ್ಡೇಟ್ಸ್ ಇದೆ? ಈಗಾಗಲೇ ಒಂದು ವರ್ಷದಿಂದ ಕೂಡ ದೊಡ್ಡ ಮಟ್ಟದಲ್ಲಿ ಬಣಬಡಿದಾಟ ನಡೀತಾನೆ ಇದೆ. ಮತ್ತೆ ಯಾವಾಗಿಂದ ವಿಜೇಂದ್ರ ರಾಜ್ಯಾಧ್ಯಕ್ಷ ಅವಾಗಿಂದ ಕೂಡ ಒಂದ್ ರೀತಿಯಾಗಿ ರೆಬಲ್ ಆಗಿರೋ ಅಂದ್ರೆ ಯತ್ನಾಳ್ ಅವರು ಕಂಡು ಬರ್ತಾ ಇದೆ. ಮತ್ತೆ ಅವರ ಜೊತೆ ಸಾಕಷ್ಟು ಒಂದು 7-8 ಜನ ಗುಂಪು ಕೂಡ ಇದೆ. ಒಂದು 10 ಜನ ಆಗಾಗ ಸಭೆ ಮಾಡ್ತಾನೆ ಇರ್ತಾರೆ. ಮತ್ತೆ ಹೈಕಮಾಂಡ್ಗೆ ಹೋಗಿ ಭೇಟಿ ಮಾಡಿ ಬರುವಂತದ್ದು, ವಿಜೇಂದ್ರ ವಿರುದ್ಧ ಹೇಳಿಕೆಗಳನ್ನ ನೀಡೋದು, ಈ ರೀತಿಯಾದ ಕೆಲಸ ಕಂಟಿನ್ಯೂಸ್ಲಿ ನಡೀತಾನೆ ಇರುತ್ತೆ. ಈಗ ಮೊನ್ನೆ ಅಷ್ಟೇ ಒಂದು ತಿಂಗಳ ಹಿಂದೆ ಪ್ರಹ್ಲಾದ್ ಜೋಶಿ ಅವರು ಕೂಡ ಒಂದು ಹೇಳಿಕೆಯನ್ನ ಕೊಡ್ತಾರೆ. ರಾಜ್ಯಾಧ್ಯಕ್ಷ ಚುನಾವಣೆ ನಡೆಯುತ್ತೆ, ಅಲ್ಲಿ ಆಯ್ಕೆ ಆಗುತ್ತೆ ಅಂತ. ಆ ನಿಟ್ಟಿನಲ್ಲಿ ಈಗಾಗಲೇ ರೆಬಲ್ಸ್ ಬಣದಿಂದ ಒಂದು ನಾಯಕ ಕೂಡ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಗೆ ತಯಾರಾಗಬೇಕಾಗಿರುತ್ತೆ. ಆ ನಿಟ್ಟಿನಲ್ಲಿ ಯತ್ನಾಳ್ ಅವರೇ ನಾನೇ ಸ್ವತಃ ಸ್ಪರ್ಧೆ ಮಾಡ್ತೀನಿ, ನಾನು ಖಚಿತವಾಗಿ ಗೆಲ್ತೀನಿ ಅನ್ನೋ ಒಂದು ಅಂಶಗಳನ್ನು ಕೂಡ ಹೇಳ್ಕೊತಿರ್ತಾರೆ. ಆ ನಿಟ್ಟಿನಲ್ಲಿ ಇವತ್ತು ಕುಮಾರ ಬಂಗಾರಪ್ಪ ಅವರ ನಿವಾಸದಲ್ಲಿ ಈ ಕುರಿತು ಸಭೆ ಕೂಡ ನಡೆಯಲಿದೆ. ಆದ್ರೆ ರೆಬಲ್ಸ್ ನ ಸಭೆ, ಯಾರು ರೆಬಲ್ಸ್ ನ ನಾಯಕತ್ವವನ್ನು ಹೊಂದ್ಕೋಬೇಕು, ಯಾರು ಕಣಕ್ಕಿಳಿಬೇಕು, ಯಾರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ಡಿಸ್ಕಷನ್ಸ್ ಇವತ್ತು ನಡೆಯುವ ಸಾಧ್ಯತೆ ಇದೆ. ಮತ್ತು ಒಂದ್ ರೀತಿಯಾಗಿ ರೆಬಲ್ಸ್ ಟೀಮಿಗೂ ಕೂಡ ಒಂದು ದೊಡ್ಡ ಮಟ್ಟದ ಆನೆಬಲ ಬಂದಂತೆಯೇ ಆಗಿದೆ. ಈಗಾಗಲೇ ಶ್ರೀರಾಮುಲು ಕೂಡ ಅಷ್ಟೇ, ವಾಲ್ಮೀಕಿ ಸಮುದಾಯದ ನಾಯಕರು ಅವರು ಕೂಡ ಒಂದ್ ರೀತಿಯಾದ ಒಂದು ಬಿಜೆಪಿಗೆ ಒಂದು ದೊಡ್ಡ ವೋಟ್ ಬ್ಯಾಂಕ್ ಆಗಿ ವರ್ತಿಸ್ತಿದ್ರು ಇಷ್ಟು ದಿನಗಳ ಕಾಲ. ಅವ್ರು ಕೂಡ ರೆಬಲ್ಸ್ ಬಣಕ್ಕೆ ಬರ್ತಿರೋದು ಒಂದ್ ರೀತಿಯಾಗಿ ಇವರಿಗೆ ಒಂದು ಪ್ಲಸ್ ಅಂತಾನೆ ಹೇಳ್ಬೋದು ರೆಬಲ್ಸ್ಗೆ. ಮತ್ತೆ ಇನ್ನೊಂದ್ ಕಡೆ ಸುಧಾಕರ್ ಅವರು ಚಿಕ್ಕಬಳ್ಳಾಪುರ ಕ್ಷೇತ್ರದ ಸಂಸದರಾಗಿದ್ದಾರೆ. ಅವರು ಕೂಡ ಒಂದ್ ರೀತಿಯಾಗಿ ರೆಬಲ್ಸ್ ಕಡೆನೆ ಒಲವು ತೋರಿಸ್ತಿದ್ದಾರೆ. ಇವರಿಬ್ರು ಸೇರ್ಕೊಂಡಿರೋದ್ರಿಂದ ಎಲ್ಲೋ ಒಂದ್ ಕಡೆ ಒಳಗಿನ ಆಂತರಿಕವಾಗಿ ಇನ್ನೂ ಅಷ್ಟು ಜನ ರೆಬಲ್ಸ್ಗೆ ಸಪೋರ್ಟ್ ಮಾಡ್ತಿದ್ದಾರಾ ಅಂತ ಕೂಡ ಇಲ್ಲಿ ಒಂದು ದೊಡ್ಡ ಮಟ್ಟದ ಪ್ರಶ್ನೆಯಾಗಿ ಮೂಡ್ ಬರುತ್ತೆ. ಮತ್ತೆ ಎಲ್ಲೋ ಒಂದ್ ಕಡೆ ಏನಾದ್ರು ಸಪೋರ್ಟ್ ಇದ್ರೆ, ಆಂತರಿಕ ಸಪೋರ್ಟ್ ಇದ್ರೆ ಯತ್ನಾಳ್ ಅವರೇ ಈ ರೆಬಲ್ಸ್ ಮೀಟಿಂಗ್ ನಲ್ಲಿ ಇವತ್ತೇನಾದ್ರೂ ಬಹುತೇಕ ಫೈನಲ್ ಆಗಿ ಯತ್ನಾಳ್ ಅವರೇ ಏನಾದ್ರು ಕ್ಯಾಂಡಿಡೇಟ್ ಅಂತ ಏನಾದ್ರು ಫೈನಲ್ ಆದ್ರೆ ಒಂದ್ ರೀತಿಯಾಗಿ ಟಫ್ ಫೈಟ್ ಕೂಡ ನಡೆಯಲಿದೆ ರಾಜ್ಯಾಧ್ಯಕ್ಷ ಸ್ಥಾನದ ಚುನಾವಣೆಗೆ ಅಂತಾನೆ ಹೇಳ್ಬಹುದು. ಓಕೆ, ಧನ್ಯವಾದ ವಿವೇಕ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ದತ್ತಾತ್ರೇಯನ ಮೊರೆ ಹೋದ ಬಿವೈ ವಿಜಯೇಂದ್ರ ಅಧ್ಯಕ್ಷ ಸ್ಥಾನದ ಸಂಘರ್ಷದಿಂದ ಪಾರಾಗಲು ಪೂಜೆಯನ್ನ ಮಾಡ್ತಿದ್ದಾರಾ? ದತ್ತಾತ್ರೇಯನ ಮೊರೆ ಹೋಗಿದ್ದಾರೆ ಬಿವೈ ವಿಜಯೇಂದ್ರ ಅವರು. ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅಧ್ಯಕ್ಷ ಸ್ಥಾನ ಕೈತಪ್ಪದಂತೆ ವಿಜಯೇಂದ್ರ ವಿಶೇಷ ಪೂಜೆಯನ್ನ ಸಲ್ಲಿಸ್ತಾ ಇದ್ದಾರಾ?
ದತ್ತ ಪಾದುಕೆ ದರ್ಶನವನ್ನ ಪಡೆಯಲಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಇಂದು ಕಲಬುರಗಿಯ ಗಾಣಗಾಪುರ ದತ್ತಾತ್ರೇಯ ದೇಗುಲಕ್ಕೆ ಭೇಟಿಯನ್ನ ನೀಡಲಿದ್ದಾರೆ. ಅಫಜಲಪುರದಿಂದ ಸೇಡಂಗೆ ತೆರಳಲಿರುವ ವಿಜಯೇಂದ್ರ ಅವರು ಇವತ್ತು ಸೇಡಂಗೆ ತೆರಳುತ್ತಾ ಇದ್ದಾರೆ. ಸೇಡಂನಲ್ಲಿ ಭಾರತೀಯ ಸಂಸ್ಕೃತಿ ಉತ್ಸವ 7 ಕಾರ್ಯಕ್ರಮ ಕೂಡ ಇದೆ. ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಬಿವೈ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ ಬಿವೈ ವಿಜಯೇಂದ್ರ ಅವರು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಒಂದ್ ಕಡೆ ಬಿಜೆಪಿಯಲ್ಲಿ ಈಗಾಗಲೇ ಬಣಬಡಿದಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಇನ್ನು ರಾಜ್ಯಾಧ್ಯಕ್ಷರ ಬದಲಾವಣೆಯ ವಿಚಾರವೂ ಕೂಡ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದೆ. ಇನ್ನೊಂದು ಕಡೆ ಇದೀಗ ಬಿವೈ ವಿಜಯೇಂದ್ರ ಅವರು ಕಲಬುರಗಿ ಜಿಲ್ಲಾ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇದು ಎಲ್ಲೋ ಒಂದ್ ಕಡೆ ಕುತೂಹಲಕ್ಕೆ ಎಡೆಮಾಡಿಕೊಡ್ತಾ ಇದೆ. ರಾಜ್ಯಾಧ್ಯಕ್ಷರ ಪಟ್ಟವನ್ನ ಉಳಿಸಿಕೊಳ್ಳಲು ದತ್ತಾತ್ರೇಯನ ಮೊರೆ ಹೋದ್ರ ಬಿವೈ ವಿಜಯೇಂದ್ರ ಎನ್ನುವ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ.